ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇಂದು ನಾನು ಒಂದು ಆಸಕ್ತಿದಾಯಕ ಹಾಗೂ ಚಿಂತನೆಯ ಕಥೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇನೆ. ಇದು ತನ್ನ ಆಪ್ತ ಸ್ನೇಹಿತೆಯ ಭವಿಷ್ಯದ ಒಳಿತಿಗಾಗಿ ತಪ್ಪು ಮಾರ್ಗವನ್ನು ಆಯ್ದುಕೊಂಡ ಒಬ್ಬ ಯುವಕನ ಕತೆ. ಕಥೆಯ ಮುಖ್ಯ ಭಾಗವನ್ನು ಆಲಿಸಿ ಅದರಿಂದ ಬರುವ ಉಪದೇಶವನ್ನು ಗ್ರಹಿಸಿ. ಹರಿಹರ ಎಂಬ ನಗರದಲ್ಲಿ ಅಶೋಕ್ ಎಂಬ ಯುವಕ ತನ್ನ ಆಪ್ತ ಸ್ನೇಹಿತೆ ನೀತಾಳೊಂದಿಗೆ ಒಟ್ಟಿಗೆ ವಾಸಿಸುತ್ತಿದ್ದ. ಅಶೋಕ್ ಒಂದು ಸಂಸ್ಥೆಯಲ್ಲಿ ಮನೆಯಿಂದಲೇ ಕೆಲಸ ಮಾಡುತ್ತಿದ್ದ. ಒಂದು ಬೆಳಗ್ಗೆ ನೀತಾ ಅಶೋಕ್ ಬಳಿ ಬಂದು, ಯಾವಾಗಲೂ ಕೆಲಸದಲ್ಲೇ ಮುಳುಗಿರುವೆ, ನನಗೂ ಸ್ವಲ್ಪ ಗಮನ ಕೊಡುವೆ ಎಂದಳು. ಅಶೋಕ್, ನಮ್ಮ ಜೀವನವನ್ನು ಉತ್ತಮಗೊಳಿಸಬೇಕು, ನಾನು ಕಷ್ಟಪಟ್ಟು ಕೆಲಸದಲ್ಲಿ ಮುಂದುವರಿಯಬೇಕು ಎಂದ. ನೀತಾ, ಚಿಂತೆ ಮಾಡಬೇಡ, ಈ ಸಲ ನಿನಗೆ ಖಂಡಿತ ಸಾಧನೆಯಾಗುತ್ತದೆ ಎಂದಳು. ಅಶೋಕ್, ಸಂಜೆ ನನ್ನ ಮೇಲಧಿಕಾರಿ ಗಿರೀಶ್ರನ್ನು ಆಹ್ವಾನಿಸಿದ್ದೇನೆ, ರುಚಿಕರ ಭೋಜನ ತಯಾರಿಸುವೆ ಎಂದ. ನೀತಾ ಸರಿಯೇ ಎಂದು ಹೊರಟು ಹೋದಳು. ಆ ಸಂಜೆ 8 ಅಶೋಕ್ನ ಮೇಲಧಿಕಾರಿ ಗಿರೀಶ್ ಬಂದ. ಎಲ್ಲರೂ ಮೋಡಿ ಸಂಭೋಗ ವಶೀಕರಣ ಸ್ಪೆಷಲಿಸ್ಟ್, ವಶೀಕರಣಕ್ಕೋಸ್ಕರನೇ ಕರೆ ಮಾಡಿ. ಮಹಾಕಾಳಿ ತಾಂತ್ರಿಕ ಪೀಠಂ ಶ್ರೀ ಮಹಾ ಅಘೋರ ತಪಸ್ವಿ ನಿಮ್ಮ ಪ್ರೀತಿಯನ್ನ ಮರಳಿ ಪಡೆಯಬೇಕೇ? ನಿಮ್ಮ ಪ್ರೀತಿಯನ್ನ ಮನೆಯಲ್ಲಿ ಒಪ್ಪುತ್ತಿಲ್ಲವೇ? ನೀವು ಇಷ್ಟಪಟ್ಟ ವ್ಯಕ್ತಿ ನಿಮ್ಮಂತೆ ಆಗಬೇಕೇ? ಲವ್ ಮ್ಯಾರೇಜ್ ನಲ್ಲಿ ಕುಟುಂಬದಿಂದ ಕಿರಿಕಿರಿಯಾಗುತ್ತಿದೆಯೇ? ನಿಮ್ಮ ಪತಿ ಅಥವಾ ಪತ್ನಿಗೆ ಪರಸ್ತ್ರೀ ಸಹವಾಸ ಬಿಡಿಸಬೇಕೇ? ಇಲ್ಲಿದೆ ಶಾಶ್ವತ ಪರಿಹಾರ. ವಶೀಕರಣ ಮತ್ತು ಶತ್ರು ಮುತ್ತಿಗೆಗೆ ಓಪನ್ ಚಾಲೆಂಜ್. ನಿಮ್ಮ ಕೆಲಸ ಕೇವಲ 2 ಗಂಟೆಯಲ್ಲಿ ಶಾಶ್ವತ ಸಮಾಧಾನ ಇಲ್ಲಿದೆ. ಕೆಲಸ ಆಗದಿದ್ದಲ್ಲಿ ನಿಮ್ಮ ಹಣ ವಾಪಸ್. ಗುಪ್ತ ಅಘೋರ ವಾಮ ಪದ್ಧತಿಯಿಂದ ಇಲ್ಲಿ ಶಾಶ್ವತ ಪರಿಹಾರ ಗ್ಯಾರಂಟಿ. ಒಟ್ಟಿಗೆ ಊಟ ಮಾಡಿದರು. ಅಶೋಕ್ ತನ್ನ ಸ್ನೇಹಿತೆ ನೀತಾಳನ್ನು ಗಿರೀಶ್ಗೆ ಪರಿಚಯಿಸಿದ. ಗಿರೀಶ್, ನೀವು ತುಂಬಾ ಸುಂದರವಾಗಿದ್ದೀರಿಯೇ ಎಂದು ನೀತಾಳನ್ನು ಮೆಚ್ಚಿ, ಮದ್ಯವನ್ನು ಸೇವಿಸುವುದಿಲ್ಲವೇ ಎಂದು ಕೇಳಿದ. ನೀತಾ, ನನಗೆ ಮದ್ಯದ ಅಭ್ಯಾಸವಿಲ್ಲ ಎಂದಳು. ಗಿರೀಶ್, ನಿಮ್ಮ ಸ್ನೇಹಿತನ ಸಾಧನೆಗಾಗಿ ನಮ್ಮೊಂದಿಗೆ ಸ್ವಲ್ಪ ಸೇರಿಯ ಎಂದು ಒತ್ತಾಯಿಸಿದ. ಅಶೋಕ್, ಸ್ವಲ್ಪ ಪ್ರಯತ್ನಿಸು, ಒಳ್ಳೆಯದು ಎಂದು ನೀತಾಳ ಗ್ಲಾಸ್ಗೆ ಮದ್ಯ ಸುರಿದ. ಎಲ್ಲರೂ ಸಂತೋಷದಿಂದ ಮಾತನಾಡುತ್ತಾ ಸೇವಿಸಿದರು. ನೀತಾಳಿಗೆ ನಶೆ ಹೆಚ್ಚಾಗಿ ಅವಳು ಆಯಾಸಗೊಂಡಳು. ಅಶೋಕ್ ಅವಳನ್ನು ಕೋಣೆಗೆ ಕರೆದೊಯ್ದು ವಿಶ್ರಾಂತಿ ನೀಡಿದ. ಗಿರೀಶ್ ನೋಟ ನೀತಾಳ ಕಡೆಗೆ ಬಿತ್ತು. ಅಶೋಕ್ ಹಿಂದಿರುಗಿದಾಗ ಗಿರೀಶ್, 1 ವಾರದಲ್ಲಿ ನಿನಗೆ ಕೆಲಸದಲ್ಲಿ ಏರುಮಟ್ಟ ಕೊಡುತ್ತೇನೆ, ಆದರೆ ಒಂದು ಸಹಾಯ ಮಾಡಬೇಕು ಎಂದ. ಅಶೋಕ್, ಯಾವ ಸಹಾಯ? ನಾನು ಮಾಡುತ್ತೇನೆ ಎಂದ. ಗಿರೀಶ್, ನಿನ್ನ ಸ್ನೇಹಿತೆಯೊಂದಿಗೆ ಸಮಯ ಕಳೆಯಬೇಕು, ಅವಳ ಮೇಲೆ ಆಸಕ್ತಿ ಇದೆ ಎಂದ. ಅಶೋಕ್ ಆಘಾತಗೊಂಡು, ಅವಳು ನನ್ನ ಆಪ್ತ ಸ್ನೇಹಿತೆ, ಇದು ಸರಿಯಲ್ಲ ಎಂದ. ಗಿರೀಶ್, ನಿನಗೆ ಏರುಮಟ್ಟ ಮತ್ತು ಸಂಪತ್ತು ನೀಡುತ್ತೇನೆ ಎಂದು ಅಶೋಕ್ನ ಮನಸ್ಸನ್ನು ಬದಲಾಯಿಸಿದ. ಅಶೋಕ್ ಸಮ್ಮತಿಸಿದ. ಗಿರೀಶ್ ಕೋಣೆಗೆ ಹೋದ. ನೀತಾ ಆಯಾಸದಲ್ಲಿ ಇದ್ದಳು. ಗಿರೀಶ್ 8 ಅವಳೊಂದಿಗೆ ಅನುಚಿತವಾಗಿ ನಡೆದುಕೊಂಡ. ಮರುದಿನ ರಾತ್ರಿ ಗಿರೀಶ್ ಮತ್ತೆ ಸಭೆಗೆ ಬಂದ. ಅಶೋಕ್, ನನ್ನ ಏರುಮಟ್ಟ ಯಾವಾಗ ಎಂದು ಕೇಳಿದ. ಗಿರೀಶ್, ಕೇವಲ ಏರುಮಟ್ಟವಲ್ಲ, ವಾಹನ ಮತ್ತು ಮನೆಯೂ ನೀಡುತ್ತೇನೆ ಎಂದ. ಅಶೋಕ್ ಮತ್ತು ನೀತಾ ಸಂತೋಷಪಟ್ಟರು. ನೀತಾ ಮತ್ತೆ ಸೇವಿಸಿ ಆಯಾಸಗೊಂಡಳು. ಅಶೋಕ್ ಅವಳನ್ನು ಕೋಣೆಗೆ ಕರೆದೊಯ್ದ. ಗಿರೀಶ್, ಮತ್ತೊಮ್ಮೆ ಹೋಗಬೇಕು ಎಂದ. ಅಶೋಕ್, ಒಂದೇ ಸಲ ಎಂದಿದ್ದೀರಿಯೇ ಎಂದ. ಗಿರೀಶ್ಗೆ 1-2 ಸಲಗಳೇ ನಿನ್ನ ಸಾಧನೆ ಮುಖ್ಯ ಎಂದು ಮತ್ತೆ ಕೋಣೆಗೆ ಹೋಗಿ ನೀತಾಳೊಂದಿಗೆ ಸಮಯ ಕಳೆದ. ಕೆಲವು ದಿನಗಳ ನಂತರ ಅಶೋಕ್ ಗಿರೀಶ್ ಬಳಿ ಹೋಗಿ, ನೀವು ಇತರರಿಗೆ ಏರುಮಟ್ಟ ನೀಡಿದ್ದೀರಿಯೇ ಎಂದ. ಗಿರೀಶ್, ಹೌದು, ಅದಕ್ಕೇನು ಎಂದ.
ಅಶೋಕ್ ನನ್ನೊಂದಿಗೆ ಒಪ್ಪಂದ ಮಾಡಿದ್ದೀರಿಯೇ ಎಂದ. ಗಿರೀಶ್ ನಾನು ಮೇಲಧಿಕಾರಿ ಯಾರಿಗೆ ಏರುಮಟ್ಟ ನೀಡಬೇಕೆಂದು ನನಗೆ ತಿಳಿದಿದೆ. ಮುಂದಿನ ವರ್ಷ ನೋಡೋಣ ಎಂದು ಕಳುಹಿಸಿದ. ಅಶೋಕ್ ಮನೆಯಲ್ಲಿ ಯೋಚಿಸುತ್ತಿದ್ದ ನೀತಾ ಅವನಿಗೆ ಧೈರ್ಯ ತುಂಬಿದಳು. ಮರುದಿನ ಅಶೋಕ್ ತನ್ನ ಸ್ನೇಹಿತ ರಾಜುವನ್ನು ಭೇಟಿಯಾದ. ಅಶೋಕ್ ರಾಜುಗೆ ತನ್ನ ವಂಚನೆಯ ವಿವರ ಹೇಳಿದ. ರಾಜು ನಾನು ಸೂಚಿಸಿದಂತೆ ಮಾಡು, ಬಾಕಿ ನಾನು ನಿರ್ವಹಿಸುತ್ತೇನೆ ಎಂದ. ಅಶೋಕ್ ಗಿರೀಶ್ಗೆ ಕರೆ ಮಾಡಿ ನೀತಾ ನಿಮ್ಮನ್ನು ಸಭೆಗೆ ಆಹ್ವಾನಿಸಿದ್ದಾಳೆ ಎಂದ. ಆ ಸಂಜೆ ಗಿರೀಶ್, ಅಶೋಕ್ ಮತ್ತು ರಾಜು ಮದ್ಯ ಸೇವಿಸಿದರು. ಗಿರೀಶ್ ನಿನ್ನ ಸ್ನೇಹಿತೆ ಎಲ್ಲಿದ್ದಾಳೆ ಎಂದ. ಅಶೋಕ್ ಅವಳು ವಸ್ತುಗಳನ್ನು ತರಲು ಹೊರಟಿದ್ದಾಳೆ ಎಂದ. ಗಿರೀಶ್ ನಿನ್ನ ಸ್ನೇಹಿತೆಯ ಸಹಕಾರದಿಂದ ಏರುಮಟ್ಟ ನೀಡುತ್ತೇನೆ ಎಂದ. ಗಿರೀಶ್ಗೆ ಕರೆ ಬಂದಾಗ ಅವನು ಮಾತನಾಡಲು ಹೊರಟ. ರಾಜು ಅಶೋಕ್ಗೆ ಒಂದು ತಂತ್ರ ಹೇಳಿದ. ಅಶೋಕ್ ಗಿರೀಶ್ನ ಮದ್ಯಕ್ಕೆ ವಿಶ್ರಾಂತಿ ಮಾತ್ರೆ ಮಿಶ್ರಣ ಮಾಡಿದ. ಗಿರೀಶ್ ಸೇವಿಸಿ ಆಯಾಸಗೊಂಡ. ಅಶೋಕ್ ನೀನು ನನಗೆ ವಂಚಿಸಿದೆ ಎಂದ. ರಾಜು ಚಿಂತೆಯಿಲ್ಲ, ಇವನಿಗೆ ಪಾಠ ಕಲಿಸೋಣ ಎಂದ. ಅವರು ಗಿರೀಶ್ನ ಫೋನ್ ತೆಗೆದು ಅವನ ಅನುಚಿತ ಕ್ರಿಯೆಗಳನ್ನು ಸಂಸ್ಥೆಗೆ ತಿಳಿಸಿದರು. ಗಿರೀಶ್ಗೆ ಕೆಲಸದಿಂದ ಹೊರಹಾಕಲಾಯಿತು. ಈ ಕತೆ ಇಲ್ಲಿಗೆ ಮುಗಿಯುತ್ತದೆ. ಇದರಿಂದ ಬರುವ ಉಪದೇಶವೇನೆಂದರೆ ಹೆಚ್ಚು ಲೋಭ ಎಂದಿಗೂ ಒಳ್ಳೆಯದಲ್ಲ. ಯಾವುದೇ ಸಾಧನೆ ನಮ್ಮದೇ ಪ್ರಯತ್ನದಿಂದ ಬರಬೇಕು, ಅಡ್ಡಮಾರ್ಗದಿಂದ ಅಲ್ಲ. ಈ ಕಥೆಯ ಮುಖ್ಯ ಸಂದೇಶವನ್ನು ಎಲ್ಲರೂ ತಿಳಿದುಕೊಳ್ಳಿ. ಕತೆ ನಿಮಗೆ ಇಷ್ಟವಾಯಿತೆ? ಕೆಲವರಿಗೆ ಹೌದು, ಕೆಲವರಿಗೆ ಇಲ್ಲದಿರಬಹುದು. ಆದರೆ ಅದರ ಹಿನ್ನೆಲೆಯನ್ನು ಅರ್ಥಮಾಡಿಕೊಳ್ಳಿ. ಇವತ್ತಿನ ಕತೆಯನ್ನು ಇಲ್ಲಿಗೆ ಅಂತ್ಯಗೊಳಿಸುತ್ತೇನೆ. ಮತ್ತೊಮ್ಮೆ ಹೊಸ ಕತೆಯೊಂದಿಗೆ ಭೇಟಿಯಾಗೋಣ. ಮೋಡಿ ಸಂಭೋಗ ವಶೀಕರಣ ಸ್ಪೆಷಲಿಸ್ಟ್. ವಶೀಕರಣಕ್ಕೋಸ್ಕರನೇ ಕರೆ ಮಾಡಿ. ಮಹಾಕಾಳಿ ತಾಂತ್ರಿಕ ಪೀಠಂ ಶ್ರೀ ಮಹಾ ಅಘೋರ ತಪಸ್ವಿ ನಿಮ್ಮ ಪ್ರೀತಿಯನ್ನ ಮರಳಿ ಪಡೆಯಬೇಕೇ? ನಿಮ್ಮ ಪ್ರೀತಿಯನ್ನ ಮನೆಯಲ್ಲಿ ಒಪ್ಪುತ್ತಿಲ್ಲವೇ? ನೀವು ಇಷ್ಟಪಟ್ಟ ವ್ಯಕ್ತಿ ನಿಮ್ಮಂತೆ ಆಗಬೇಕೇ? ಲವ್ ಮ್ಯಾರೇಜ್ ನಲ್ಲಿ ಕುಟುಂಬದಿಂದ ಕಿರಿಕಿರಿಯಾಗುತ್ತಿದೆಯೇ? ನಿಮ್ಮ ಪತಿ ಅಥವಾ ಪತ್ನಿಗೆ ಪರಸ್ತ್ರೀ ಸಹವಾಸ ಬಿಡಿಸಬೇಕೇ? ಇಲ್ಲಿದೆ ಶಾಶ್ವತ ಪರಿಹಾರ. ವಶೀಕರಣ ಮತ್ತು ಶತ್ರು ಮುತ್ತಿಗೆಗೆ ಓಪನ್ ಚಾಲೆಂಜ್. ನಿಮ್ಮ ಕೆಲಸ ಕೇವಲ 2 ಗಂಟೆಯಲ್ಲಿ ಶಾಶ್ವತ ಸಮಾಧಾನ ಇಲ್ಲಿದೆ. ಕೆಲಸ ಆಗದಿದ್ದಲ್ಲಿ ನಿಮ್ಮ ಹಣ ವಾಪಸ್. ಗುಪ್ತ ಅಘೋರ ವಾಮ ಪದ್ಧತಿಯಿಂದ ಇಲ್ಲಿ ಶಾಶ್ವತ ಪರಿಹಾರ ಗ್ಯಾರಂಟಿ.